ಅಂಕಿಅಂಶ ಹೇಳಿದ್ರಲ್ಲ SIR ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಮಾಡಿದ್ರಂತ ತಪ್ಪು ಸಂದೇಶ ಹೋಗೋದು ಬೇಡ, ಖಂಡಿತ ಮಾಡಿಲ್ಲ. SIR ಅನ್ನೋದು ಒಂದು, ನಾನು ಈ ವಾಹಿನಿ ನೋಡೋರಿಗೆ ಹೇಳ್ತೀನಿ, ಯಾವುದೇ ಒಂದು ವೋಟ್ನ ಡಿಲೀಟ್ ಮಾಡಬೇಕಾದ್ರೆ ಅವ್ರಿಗೆ ಕಾರಣ ಕೊಟ್ಟು ಡಿಲೀಟ್ ಮಾಡ್ತಾರೆ, ಅವರಿಗೆ ಸಮಯ ಕೊಟ್ಟು ಏನು ಅವ್ರದ್ದು ಡಾಕ್ಯುಮೆಂಟ್ ಬೇಕು, 7 ಡಾಕ್ಯುಮೆಂಟ್ ಒಂದಲ್ಲ. ಒಂದ್ ನಿಮಿಷ ಇರಿ ಸರ್, ಒಂದು ಸೆಕೆಂಡ್ ಇರಿ, ಮಾತಾಡಿದ್ರಿ ಸರಿ ಸರ್, ನಾನು ಮಾತಾಡ್ತೀನಿ ಸರ್. ಒಂದ್ ನಿಮಿಷ ಇಲ್ಲಿ ಕೇಳಿ, ಒಂದು ಮಾತಿಲ್ಲಿ ನಾನು ಹೇಳಲೇಬೇಕು. ಗುಜರಾತಲ್ಲಿ 68 ಲಕ್ಷ SIR ಡಿಲೀಟ್ ಮಾಡಿದೀವಿ, ಟೋಟಲ್ ವೋಟರ್ಸ್ 14%. ನಾವೇ ಇರೋದಲ್ಲಿ ಗುಜರಾತ್. ಒಂದ್ ನಿಮಿಷ ಇರಿ ಸರ್, ನಾವೇ ಅಂದ್ರೆ ನಮ್ಮದೇ ಆಡಳಿತ. ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವೇನೋ ಸರ್ ಆಡಳಿತ ಪಕ್ಷದ ವಕ್ತಾರಿದ್ರೆ ಸ್ವಲ್ಪ ಜವಾಬ್ದಾರಿತವಾಗಿ ಮಾತಾಡಿ. ಒಂದ್ ನಿಮಿಷ ಇರಿ, ನನ್ನ ಮಾತೀಗ ಲೆಟ್ ಮಿ ಆನ್ಸರ್ ಸರ್. ಗುಜರಾತ್ ಅಲ್ಲಿ ನಮ್ಮದೇ ಆಡಳಿತ ಇದೆ ಇಷ್ಟು ವರ್ಷದಿಂದ. 14.5% ವೋಟರ್ ಡಿಲೀಟ್ ಆಗಿದೆ, 68,50,000 ವೋಟರ್ಸ್. ಅಂದ್ರೆ ನೀವೇನ್ ಹೇಳ್ತೀರಾ, ವೆಸ್ಟ್ ಬೆಂಗಾಲ್ ಮಾಡಿದ್ರಂತ. ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ನಾನು ಹೇಳ್ತೀನಿ, ಉತ್ತರ ಪ್ರದೇಶದಲ್ಲಿ 13%, 2,05,00,000 ಡಿಲೀಟ್ ಆಗಿದೆ. ನಮ್ಮದೇ ಗೌರ್ಮೆಂಟ್ ಇದೆ ಅಲ್ಲಿ. ಹಾಗಂತೇಳಿ ನಾವು ಡಿಲೀಟ್ ಮಾಡ್ಬಿಟ್ಟು ನಾವು ಸೋಲ್ಬೇಕಂತ ಅಲ್ಲ. ಖಂಡಿತವಾಗ್ಲೂ ಇದು ಒಂದು, ನಾವೇನು ಸಂವಿಧಾನಾತ್ಮಕವಾಗಿ ಮತದಾರರ ಪಟ್ಟಿ ಏನಿದೆ ಅದು ಪರಿಷ್ಕರಣೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಏನ್ ಮಾಡ್ಬೇಕು, ಇದಕ್ಕೆ ಯಾರ್ದು ಪಟ್ಟಿಯಲ್ಲಿಲ್ಲ ಅದನ್ನು ಹಾಕುವಂತ ವ್ಯವಸ್ಥೆ ಆಗಬೇಕು, ಅಥವಾ ನಿಜವಾದ ವೋಟರ್ಸ್ ಕೈ ಬಿಟ್ಟು ಹೋಗಬಾರ್ದು. ಇದರ ಉದ್ದೇಶ SIR ಉದ್ದೇಶ ಏನಿದೆ ಅಂದ್ರೆ, ಮತ್ತೊಮ್ಮೆ ಹೇಳ್ತೀನಿ ನಾನು, 2-3 ಇದೆ. ಒಂದು ನೋಡಿ, ಉತ್ತರ ಪ್ರದೇಶ ಆಯಿತು, ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ 10% ವೋಟ್, 90 ಲಕ್ಷ. ಹೌದು, ಆ 90 ಲಕ್ಷ ವೋಟರ್ಸಿಗೂ ಮೆಸೇಜ್ಗಳು ಹೋಗಿದೆ, 90 ಲಕ್ಷ ವೋಟರ್ಸಿಗೂ ವಿಷಯಗಳನ್ನು ತಿಳಿಸಿದೀವಿ. 90 ಲಕ್ಷ ವೋಟ್ ಎಲ್ಲ ನಾವು ವೋಟರ್ ಲಿಸ್ಟ್ ಅಲ್ಲಿ ಅದರದ್ದು ರೀಸನ್ಗಳು ಹಾಕಿದೀವಿ. ಅವಾಗಲೇ ನಾನು ಹೇಳಿದೆ, 63% ಹಿಂದೂ ವೋಟರ್ಸ್ ಅಲ್ಲಿ ಡಿಲೀಟ್ ಆಗಿದ್ದಾರೆ. ಅಂದ್ರೆ ಹಿಂದೂಗಳನ್ನೇ ಪಕ್ಕಕ್ಕೆ ಇಟ್ಬಿಟ್ರ, ಆತರ ಹಿಂದೂ ಮುಸ್ಲಿಂ ಅಂತ ಬಂದಿಲ್ಲ ಇಲ್ಲಿ. ನಾನು ಹೇಳ್ತೀನಿ ಕೇಳಿ, ಅಲ್ಲಲ್ಲ ಒಂದ್ ನಿಮಿಷ. ಅದೇ ಗೋವಾದಲ್ಲಿ 1.8 lakhs ಅಂದ್ರೆ 10%, ಅಲ್ಲಿ ಕೂಡ ಅದೇ ತರ. ಮಧ್ಯಪ್ರದೇಶದಲ್ಲಿ 34,25,000, ಅದೇ ತರ 6%, ಅಂದ್ರೆ 14% ಇಂದ 6% ತನಕ ಎಲ್ಲೆಲ್ಲಿ ರಾಜ್ಯದಲ್ಲಿದೆ. ಪ್ರತಿಯೊಂದು ರಾಜ್ಯದಲ್ಲೂ SIR ಬಗ್ಗೆ ನಮ್ದೊಂದು ಏನು ಕಾರ್ಯಾಗಾರನೇ ನಡೀತಾ ಇದೆ. ಒಂದು ಟೀಮೇ ಅದಕ್ಕೆ, ರಾಜ್ಯದ ಟೀಮು, ಜಿಲ್ಲಾ ಟೀಮು, ತಾಲೂಕು ಟೀಮ್, ಪ್ರತಿಯೊಬ್ಬರು ಹೋಗಿ ಅದ್ರ ಬಗ್ಗೆ ಇದು ಮಾಡೋದಿರುತ್ತೆ. ನೋಡಿ, ಸಂವಿಧಾನಾತ್ಮಕವಾಗಿ ಮತ ಪರಿಷ್ಕರಣೆ ಮಾಡೋದನ್ನ ತಪ್ಪು ಅಂತ ಹೇಳ್ಬೇಡಿ.